ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಖಂಡಿತವಾಗ್ಲೂ ತುಂಬಾನೇ ನೋವಾಗುವಂತ ವಿಷಯ ಇದು. ಇದು ಮೊದಲಿಂದ ಇದರದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ತರ ಆಗಿರೋದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ತರ ಆಗಿದ್ದು ತುಂಬಾನೇ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒನ್ ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಹೌದು, ನಡೀತಾ ಇದೆ. ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಿಶ್ ದೇರ್ ವಾಸ್ ಅ ಡೀಸೆಂಟ್ ಕ್ಲೋಸರ್ ಟು ದಿಸ್. ಖಂಡಿತವಾಗ್ಲೂ ತುಂಬಾನೇ ನೋವಾಗುವಂತ ವಿಷಯ ಇದು. ಇದು ಮೊದಲಿಂದ ಇದರದೊಂದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ತರ ಆಗಿರೋದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ತರ ಆಗಿದ್ದು ತುಂಬಾನೇ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒನ್ ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಹೌದು, ನಡೀತಾ ಇದೆ. ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಿಶ್ ದೇರ್ ವಾಸ್ ಅ ಡೀಸೆಂಟ್ ಕ್ಲೋಸರ್ ಟು ದಿಸ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.